ನಮಸ್ಕಾರ ಫ್ರೆಂಡ್ಸ್. ಲಾಂಗ್ ಡ್ರೈವ್ ಹೋಗೋದು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ರಾತ್ರಿ ಹೊತ್ತು ಖಾಲಿ ರೋಡು, ಕಾರಲ್ಲಿ ಲೈಟ್ಸ್, ಮ್ಯೂಸಿಕ್, ಆಹಾ. ಆದರೆ ನೀವು ಕೇಳೋ ರೇಡಿಯೋ ಚಾನಲ್ನಲ್ಲಿ RJ ಆಡು ಬುಕ್ ಹಾಕೋ ಬದಲು ನೇರವಾಗಿ ನಿಮ್ಮ ಹಸಿರನ್ನೇ ಹಿಡಿದು ಮಾತನಾಡಿದರೆ ಮತ್ತು ಇನ್ನೇನು 2 ನಿಮಿಷದಲ್ಲಿ ನಿಮಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಭವಿಷ್ಯ ಹೇಳಿದರೆ. ಇವತ್ತಿನ ಕತೆ ಚಾರ್ಮಡಿ ಘಾಟ್ನಲ್ಲಿ ನಡೆದ ಒಂದು ಭಯಾನಕ ಘಟನೆ. ಕತೆ ನಾಯಕ ಆಕಾಶ್ ಬೆಂಗಳೂರಿನಿಂದ ಮಂಗಳೂರಿಗೆ ಅರ್ಜೆಂಟ್ ಕೆಲಸದ ಮೇಲೆ ರಾತ್ರಿ ಕಾರಲ್ಲಿ ಹೊರಡುತ್ತಾನೆ. ರಾತ್ರಿ 2 ಗಂಟೆ ಸಮಯ. ಚಾರ್ಮಡಿ ಘಾಟ್, ವಿಪರೀತ ಮಂಜು, ಎದುರಿಗೆ ರೋಡ್ ಕೂಡ ಸರಿಯಾಗಿ ಕಾಣ್ತಿಲ್ಲ. ಆಕಾಶ್ಗೆ ನಿದ್ರೆ ಬರ್ತಾ ಇರ್ತದೆ. ನಿದ್ರೆ ಹೋಗಲಾಡಿಸಲು ಕಾರಿನ ರೇಡಿಯೋ ಆನ್ ಮಾಡ್ತಾನೆ. ಸಿಗ್ನಲ್ ಸಿಗಲ್ಲ, ಬರೀ ಕರ್ರ್ ಅಂತ ಶಬ್ದ ಮಾತ್ರ. ಅವನು ಟ್ಯೂನ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಒಂದು ಚಾನಲ್ ಕ್ಲಿಯರ್ ಆಗಿ ಸಿಗುತ್ತದೆ. FM 108 ಅಂತ ಅನ್ನೋದು. ರೇಡಿಯೋದಲ್ಲಿ ಒಬ್ಬ RJ ಧ್ವನಿ ಕೇಳುತ್ತೆ. ಅದು ತುಂಬಾ ಗಂಭೀರವಾದ ಗಡಸಿನ ಧ್ವನಿ. ವೆಲ್ಕಮ್ ಬ್ಯಾಕ್ ಟು ಮಿಡ್ ನೈಟ್ ಮಸಾಲಾ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಕೆಂಪು ಸ್ವಿಫ್ಟ್ ಕಾರ್ನಲ್ಲಿ ಹೋಗ್ತಿರೋ ಆಕಾಶ್ ಅಂತ ಹೇಳ್ತಾನೆ. ಆಕಾಶ್ಗೆ ಶಾಕ್ ಆಗುತ್ತೆ. ಬ್ರೇಕ್ ಆಗಿ ಕಾರ್ ನಿಲ್ಲಿಸ್ತಾನೆ. ಇವನಿಗೆ ನನ್ನ ಹೆಸರು, ನನ್ನ ಕಾರ್ ಕಲರ್ ಹೇಗೆ ಗೊತ್ತು? ಸುತ್ತಲೂ ನೋಡ್ತಾನೆ. ಕತ್ತಲೆ, ಕಾಡು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇದು ಕಾಕತಾಳಿ ಇರಬಹುದು, ಅಥವಾ ನನ್ನ ಫ್ರೆಂಡ್ ಫ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾನೆ. RJ ರೇಡಿಯೋದಲ್ಲಿ ನಗ್ತಾನೆ. ಆಕಾಶ್, ಗಾಡಿ ನಿಲ್ಲಿಸ್ಬೇಡ, ನಿನ್ನ ಹಿಂದೆ ಬರ್ತಿರೋ ಲಾರಿ ಡ್ರೈವರ್ ಕುಡಿದಿದ್ದಾನೆ, ಬೇಗ ಸ್ಪೀಡ್ ಹೆಚ್ಚಿಸು ಅಂತ ಹೇಳ್ತಾನೆ. ಆಕಾಶ್ ಮಿರರ್ ನೋಡ್ತಾನೆ. ದೂರದಲ್ಲಿ 2 ಹೆಡ್ಲೈಟ್ ಕಾಣ್ತದೆ. ಅದು ಫುಲ್ ಸ್ಪೀಡ್ನಲ್ಲಿ ಬರ್ತಿದೆ. ಆಕಾಶ್ ತಕ್ಷಣ ಆಕ್ಸಿಲೇಟರ್ ಒತ್ತುತ್ತಾನೆ. ಮುಂದಿನ ತಿರುವಿನಲ್ಲಿ ಆ ಲಾರಿ ಜೂಮ್ ಅಂತ ಪಾಸ್ ಆಗಿ ಪಕ್ಕದ ಕಮರಿಗೆ ಹೋಗಿ ಬೀಳುತ್ತೆ. ಆಕಾಶ್ ಬಚಾವಾಗ್ತಾನೆ. ಅವನಿಗೆ ಮೈ ನಡುಗುತ್ತದೆ. ಆ RJ ಹೇಳಿದ್ದು ನಿಜವಾಯಿತು. ಅವನು ಆಕಾಶ್ನ ಪ್ರಾಣ ಉಳಿಸಿದ. ಆಕಾಶ್ ಅನ್ಕೋತಾನೆ, ಇವನು ಯಾರೋ ದೇವರು ಇರಬೇಕು ನನ್ನ ಕಾಪಾಡ್ದ ಅಂತ. RJ ರೇಡಿಯೋದಲ್ಲಿ ಹೇಳ್ತಾನೆ, ಟ್ಯಾಂಕ್ಸ್ ಹೇಳ್ಬೇಡ ಆಕಾಶ್, ಪಿಕ್ಚರ್ ಇನ್ನು ಬಾಕಿ ಇದೆ. 3ನೇ ಏರ್ಪಿನ್ ತಿರುವಿನಲ್ಲಿ ಒಂದು ಹುಡುಗಿ ಲಿಫ್ಟ್ ಕೇಳ್ತಾಳೆ, ಅವಳಿಗೆ ಲಿಫ್ಟ್ ಕೊಡು ಅಂತಾನೆ. ಆಕಾಶ್ಗೆ ಈಗ ಅನುಮಾನ ಬರುತ್ತದೆ. ರಾತ್ರಿ 2 ಗಂಟೆ ಘಾಟ್ನಲ್ಲಿ ಹುಡುಗಿ. ಅವನು ಮುಂದೆ ಹೋಗ್ತಾನೆ. ನಿಜವಾಗ್ಲೂ ಅಲ್ಲಿ ಒಬ್ಬ ಬಿಳಿ ಚೂಡಿದಾರ್ ಹಾಕಿರೋ ಹುಡುಗಿ ಕೈ ಅಡ್ಡ ಹಾಕ್ತಾಳೆ. RJ ಹೇಳಿದ್ದಾನೆ ಅಂದ್ರೆ ಏನೋ ಕಾರಣ ಇರುತ್ತೆ ಅಂತ ಆಕಾಶ್ ಗಾಡಿ ನಿಲ್ಲಿಸಿ ಅವಳನ್ನ ಹತ್ತಿಸಿಕೊಳ್ತಾನೆ. ಆ ಹುಡುಗಿ ಹಿಂದಿನ ಸೀಟ್ನಲ್ಲಿ ಕೂತ್ಕೋತಾಳೆ. ಅವಳು ಮಾತನಾಡಲ್ಲ, ತಲೆ ತಗ್ಗಿಸಿ ಕೂತಿರ್ತಾಳೆ. ಕಾರಿನೊಳಗೆ ವಿಚಿತ್ರವಾದ ಕೊಳೆತ ವಾಸನೆ ಬರೋಕೆ ಶುರುವಾಗುತ್ತದೆ. ಆಕಾಶ್ಗೆ ಅನ್ಸುತ್ತೆ ಏನೋ ತಪ್ಪಾಗಿದೆ ಅಂತ. ರೇಡಿಯೋದಲ್ಲಿ ಮತ್ತೆ RJ ಧ್ವನಿ, ಆಕಾಶ್, ಈಗ ಮಿರರ್ನಲ್ಲಿ ಅವಳ ಮುಖ ನೋಡು ಅಂತ ಹೇಳುತ್ತೆ. ಆಕಾಶ್ ರಿಯಲ್ ವ್ಯೂ ಮಿರರ್ನಲ್ಲಿ ನೋಡ್ತಾನೆ. ಆ ಹುಡುಗಿ ತಲೆ ಎತ್ತುತ್ತಾಳೆ. ಅವಳಿಗೆ ಮುಖವೇ ಇಲ್ಲ, ಕೇವಲ ಚರ್ಮವಿದೆ. ಕಣ್ಣು, ಮೂಗು, ಬಾಯಿ ಏನೂ ಇಲ್ಲ. ಆಕಾಶ್ ಕಿರುಚಿಕೊಂಡು ಬ್ರೇಕ್ ಹಾಕ್ತಾನೆ. ಆದ್ರೆ ಬ್ರೇಕ್ ಹಿಡಿಯಲ್ಲ. ಗಾಡಿ ಕಂಟ್ರೋಲ್ಗೆ ಸಿಗಲ್ಲ. ಆ ಹುಡುಗಿ ಹಿಂದಿನ ಸೀಟ್ನಿಂದ ಆಕಾಶ್ನ ಕುತ್ತಿಗೆ ಇಸುಕೋಕೆ ಶುರು ಮಾಡ್ತಾಳೆ. ಆಕಾಶ್ ಉಸಿರುಗಟ್ಟಿ ಒದ್ದಾಡ್ತಾನೆ. ಅದೇ ಸಮಯಕ್ಕೆ ರೇಡಿಯೋದಲ್ಲಿ RJ ಜೋರಾಗಿ ನಗ್ತಾ RJ ಹೇಳ್ತಾನೆ, ಆಕಾಶ್, ನಾನು ನಿನ್ನನ್ನು ಲಾರಿ ಆಕ್ಸಿಡೆಂಟ್ ಇಂದ ಉಳಿಸಿದ್ದು ಯಾಕೆ ಗೊತ್ತಾ? ಆಕಾಶ್ ಹೇಳ್ತಾನೆ, ಯಾಕೆ ಅಂತ. RJ ಅವಾಗ, ಯಾಕಂದ್ರೆ ನಿನ್ನ ಸಾವು ಆ ಲಾರಿಯಿಂದ ಆಗೋದು ಬರೆದಿಲ್ಲ, ನಿನ್ನ ಸಾವು ಆ ದೆವ್ವದ ಕೈಯಿಂದ ಆಗ್ಬೇಕು ಅಂತ ಬರೆದಿದೆ. ಪ್ರತಿಯೊಬ್ಬರಿಗೂ ಒಂದೊಂದು ಡೆಡ್ಲೈನ್ ಇರುತ್ತೆ ಅಲ್ವಾ, ಅದಕ್ಕೆ ಅಂತ ಹೇಳ್ತಾನೆ. ಆಕಾಶ್ನ ಕಣ್ಣು ಮಂಜಾಗುತ್ತದೆ. ಅವನು ರೇಡಿಯೋ ಡಿಸ್ಪ್ಲೇ ಕಡೆ ನೋಡ್ತಾನೆ. ರೇಡಿಯೋ ಸ್ಕ್ರೀನ್ ಮೇಲೆ ನೋ ಸಿಗ್ನಲ್ ಅಂತ ಇದೆ. ಹಾಗಾದ್ರೆ ಇಷ್ಟು ಹೊತ್ತು ಮಾತಾಡಿದ್ದು ಯಾರು? ಅದು ರೇಡಿಯೋ ಆಗಿರಲಿಲ್ಲ. ಅದು ಆಕಾಶ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ಆ ದೆವ್ವದ ಧ್ವನಿಯೇ ಆಗಿತ್ತು. ಅದು RJ ತರಹ ನಾಟಕ ಆಡ್ತಿತ್ತು. ಕಾರು ಫುಲ್ ಸ್ಪೀಡ್ನಲ್ಲಿ ಹೋಗಿ ಪ್ರಪಾತಕ್ಕೆ ಹಾರುತ್ತದೆ. ಡಮಾರ್, ಗಾಡಿ ಬ್ಲಾಸ್ಟ್ ಆಗುತ್ತದೆ. ಮರುದಿನ ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಬರುತ್ತೆ, ಚಾರ್ಮಡಿ ಘಾಟ್ನಲ್ಲಿ ಕಾರು ಅಪಘಾತ, ಆಕಾಶ್ ಎಂಬುವರು ಸ್ಥಳದಲ್ಲೇ ಸಾವು ಅಂತ. ಆಗ ಅದೇ ರೋಡ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಕಾರಲ್ಲಿ ಬರ್ತಿದ್ದಾನೆ. ಅವನು ರೇಡಿಯೋ ಆನ್ ಮಾಡ್ತಾನೆ. ಅದೇ RJ ಧ್ವನಿ ಬರುತ್ತದೆ, ವೆಲ್ಕಮ್ ಬ್ಯಾಕ್ ಟು ಮಿಡ್ ನೈಟ್ ಮಸಾಲಾ. ನಮ್ಮ ಮುಂದಿನ ಗೆಸ್ಟ್ ನೀಲಿ ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ಬರ್ತಿರೋ ರಾಹುಲ್ ಅಂತ. ಆ ಡ್ರೈವರ್ ಶಾಕ್ ಆಗಿ ಬ್ರೇಕ್ ಹಾಕ್ತಾನೆ. ಗೆಳೆಯರೇ, ರಾತ್ರಿ ಡ್ರೈವ್ ಮಾಡುವಾಗ ಯಾವತ್ತೂ ವಿಚಿತ್ರ ಫ್ರೀಕ್ವೆನ್ಸಿಗಳನ್ನ ಟ್ಯೂನ್ ಮಾಡಬೇಡಿ. ಕೆಲವು ರೇಡಿಯೋ ಸ್ಟೇಷನ್ಗಳು ಮನುಷ್ಯರಿಗಾಗಿ ಇರಲ್ಲ, ಅವು ಆತ್ಮಗಳಿಗಾಗಿ ಇರುತ್ತವೆ. ಮುಂದಿನ ಸಲ ನಿಮ್ಮ ಕಾರಿನ ರೇಡಿಯೋದಲ್ಲಿ
RJ ನಿಮ್ಮ ಹೆಸರು ಹೇಳಿದರೆ ತಕ್ಷಣ ರೇಡಿಯೋ ಆಫ್ ಮಾಡಿ ಹನುಮಾನ್ ಚಾಲೀಸ್ ಹಾಕಿ. ಈ ಡಿಫ್ರೆಂಟ್ ಹೈವೇ ಹಾರರ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೋಣ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.